ಹಿಂಗ ಬರದೇಟ ಆಕೆದಿಂದ ಬ್ರಹ್ಮ ಅದು ಪ್ರಕಟ ಅಖಿಲ ಸಕಿಲ ಓದಿ ನೋಡ ಜಟಪಟ ಏ ನಾರಿ ಮಣಿಯಿಂದ 1008 ಬ್ರಹ್ಮ ಏ ಗಿರವಾಣಿ ಗ್ರಂಥ ಹಿಂಗ ಬರದೇಟ ಕೇಳು ಕಿವಿ ಕೊಟ್ಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ್ಥ ಕೂಡಿ ಉಂಡಾರ್ ಒಂದೇ ಆಗಲ ಕೋಟಿ ದೇವತೆಯರೆಲ್ಲ ತಗಲಿ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗ ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಆಗಮ ನಿಗಮ ಭೂಗೋಲ ತೊಗಲ ಏ ಪ್ರಿಯ ವಿದ್ಯಾಜ್ಞಾನ ಮೂರವ ಮೇಲೆ ಅರಿಮುಟ್ಟ ಕ್ರಿಯಾ ವಿದ್ಯಾ ಜ್ಞಾನ ಮೂರ ಒಮ್ಮೆಲೆ ಹರಿ ಏ ಅಂಧಕಾರ ಅದರ ದ್ವಂದ ತಿಳಿಗೋಟ ನಿನಗ ಮಂದಮತಿ ಅಂತಾರ ಚರಕಟ ಆದಿಕ್ಕಿನ್ನ ಆದಿಶಕ್ತಿಯ ಪಳ್ಳಾಗ ಕಟ್ಯಾರ 7-8 ತಿಂದಿವ ಮತ್ತೇನು ಹೇಳೇನಿಪ್ಪ ಹೇಳತ್ತೇನ್ರಿ ಎಲ್ಲಿ ತಂದಿಟ್ಟಾನ ಸುದ್ದಿ ಅಂದ್ರೆ ಸೂರ್ಯದೇವನ ಕಡೆ ಹೋಗ್ಯಾನ್ರಿ ಈಗ ಯಾವ ಶಾಣ್ಲೆ ದೇವಿ ಇದ್ದಳತ್ತ ಸೂರ್ಯದೇವಾಗ ಆನೆ ಇಟ್ಟಾಳತ್ತರಿಕಿ ಏನಂತ ಹೇಳಿ ಸೂರ್ಯದೇವಾಗ ನನ್ನ ಗಂಡನ ಮರಣ ಆಗೋದೈತಿ ನೀ ಒಟ್ಟ ಹೊತ್ತ ಏನ ಹೊರಗೆ ಬರ್ಲಾಕ್ ಹೋಗಬೇಡ ನೀ ಉದಿ ಆದ್ರ ನನ್ನ ಗಂಡನ ಮರಣ ಆಗ್ತತಿ ಹಿಂಗ ಮಾಂಡವ ಋಷಿ ಶ್ರಾಪ ಆಗ್ಯದ ನನಗ ಅಂದಾಗ ಅವ ಸೂರ್ಯದೇವಾಗ ಆನೆ ಇಟ್ಟಳತ್ತ ಸೂರ್ಯದೇವ್ ಬರ್ಲಿಲ್ಲತ್ತ ಇವತ್ತು ಗಂಡು ಬೆಳೆಸಲಾಕ ಬಂದ್ರ ನೀವು ಗಂಡು ಹಾಡವ್ರ ಹೆಣ್ಣು ಬೆಳೆಸಲಾಕ ನಾವು ಬಂದೀವ ಏ ಅದ್ಯಾಕಾದಿತ್ತು ನಾವು ಹೆಂಗಸರ ಮಾತು ಕೇಳಂಗಿಲ್ಲ ಅಂತ ಹೇಳಿ ಸೂರ್ಯದೇವನ ಒಂದು ಗಂಡದಾನಿಲ್ಲ ಹೆಂಗಸರ ಮಾತು ನಾವ್ಯಾಕ ಕೇಳು ನಮ್ಮ ಗಣಮಗ ಆನೆ ಇಡತಕ್ಕ ನಮ್ಮ ಗಣಮಗ ಆನೆ ಇಡತಕ್ಕ ನಾ ಎಂತ ಮುಂದೆ ವಿಚಾರ ಮಾಡ್ತಾನೆ ತಿಳ್ಕೊಂಡೆ ನೀವು ಹೆಣ್ಣು ಕಮ್ಮಿ ಐತೆ ತಿಳ್ಕೊಂಡು ಉದಿಯಾಗಿ ಬರ್ಬೇಕಾಗಿತ್ತು ಅಕ್ಕಿ ಮಾತಿಗೆ ಯಾಕೆ ಒಳಗೆ ಕೂತೀವಿ ಸೂರ್ಯದೇವ ಆಕಿ ಆನೆ ಇಟ್ಟಳು ಸೂರ್ಯದೇವನ ತರಿಬೇಳ ಮಹೇಂದ್ರಿಗೆ ಊರಾಗ ನಾಯಿ ಚೋ ಬಿಡ್ತಾನೆ ನೀವು ಬಸವಣ್ಣಾಗ ಇವ್ ಆನೆ ಇಟ್ಟು ತರುತ್ತಾನ ನೋಡ್ರಿ ಇವನ ಹಂಗ ಅಕ್ಕಿಗೆ ನಿನಗ ಬಾಳ ಫರಕ್ ಐತಿ ಯಾವಾರ ಜಮೀನ್ ಆಸ್ಮಾನ ಫರಕ್ ಐತಿ ಯಾಕೆ ಬಾ ಅಂದ್ರ ಅವನ ಲೆಕ್ಕಲೇನ ಗಂಡ ಬಾಳ ದೊಡ್ಡ ಗಂಡ ಅಂದ್ರೆ ಹೆಚ್ಚಿನವ ಅಂತ ಹೇಳತ್ತೇನ ಗಂಡ ಹೆಚ್ಚಿನವ ಗಂಡನ ಕಾಲ ಬೀಳ್ರಿ ಗಂಡನ ಕಾಲ ತೊಳೆದ ನೀರು ಕುಡೀರಿ ಗಂಡ ಹೆಚ್ಚಿನವ ಗಂಡ ದೊಡ್ಡವ ಇರ್ಲಿ ಗಂಡ ಹೇಳಿ ಗಂಡನ ಮಾತು ಕೇಳೋನು ಇಲ್ಲ ಅಂದಿಲ್ಲ ಗಂಡ ಹೆಂಡತಿ ಗತ್ತಿರ್ಬೇಕು ಸಂಸಾರದೊಳಗ ಜತ್ತಿರ್ಬೇಕು ಅಕ್ಕಿ ಮಾತು ಅವ ಕೇಳ್ತಿರ್ಬೇಕು ಅವನ ಮಾತು ಅಕ್ಕಿ ಕೇಳ್ತಿರ್ಬೇಕು ಆಗದ ಕೆಲಸ ಅವ್ರಿಬ್ರು ಮಾಡ್ತಿರ್ಬಾರ್ದು ಅಕ್ಕಿ ಕಾಲ ಅವರೇ ಬೀಳಿ ಅವನ ಕಾಲ ಅಕ್ಕಿರೇ ಬೀಳಿ ಹೆಂಗರೇ ಆಗ್ತತಿದ ಅವ್ರದ್ದು ಎಕಡೆ ದಾಂಡಿಗೆ ಇರ್ವತ್ ಯಾಕ ಗಾಂಡ ದೊಡ್ಡವ ಗಾಂಡ ಚಲೋ ನೀ ಹೇಳಿ ಕರೆ ಮೊದಲನೇ ಗಾಂಡನ ತಗದು ತಪ್ಪಿಯಾದ್ರಿ ಒಂದು ಜಾಗನ್ಯಾಗ ಈಗ ಗಾಂಡ ಇದ್ರ ಇರ್ಬೇಕಂತವ ಮಾಡ್ಕೊಂಡ ಹೆಣ್ತಿನ ಯಾವ್ರಿ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರ ಯಾಕೋ ಮಗನ ನಾನು ಹೆಣ್ತಿನ್ಯಾಗ ಕಣ್ಣು ಎತ್ತಿ ನೋಡ್ತಿತ್ತವ ಗಾಂಡ ಕೇಳ್ತಿರ್ಬೇಕ ಅವ
ಸಿಟ್ಟಿನ ಗಂಡ ಕರಿಯದ ಗಂಡ ಸಂರಕ್ಷಣೆ ಮಾಡವ ಇದು ಮದರಿ ಗಂಡ ಇದು ಅಂತ ಗಂಡ ಅಲ್ರಿ ಇದು ಯಾವಂದ್ರೆ ಮಾತು ಕೇಳಿ ಯಾವನ ಕೈಗಾರ ಕೊಟ್ಟು ಬರೋ ಗಂಡ ಐತಿದ ಮದರಿ ಗಂಡ ಮಾಡ್ಕೊಂಡು ಹೇಳ್ತೀನಿ ಮೆಟ್ಟಿಗೆ ಹಚ್ಚು ಗಂಡ ನೀ ಅಲ್ಲ ಹೇಳಿ ಕೇಳಿ ಪುರಾಣ ಲೇಖಿ ಕೊಟ್ಟದೀನಿ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರ ಕೌರವರ ಕೈಯಾಗ ಸೋಲಾತ ಪಾಂಡವರಿಗೆ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲ ಸೋತ ಕೂತ ಧರ್ಮರಾಜದು ಯಾವ ದುರ್ಯೋಧನ ಕೈಯಾಗ ಎಲ್ಲಾ ಸೋತಾಗ ದುರ್ಯೋಧನ ಒಂದು ಮಾತು ಹೇಳ್ದ ಎಲ್ಲಾ ಸೋತನಿ ಅಂತ ಹೇಳಿ ತೆಳಗ ಚಂಡ ಹಾಕಿ ಕೂತದಿ ಧರ್ಮ ಚಿಂತೆ ಮಾಡ್ಲಕ್ ಹೋಗ್ಬೇಡ ಇನ್ನ ಒಂದು ಬೆಲೆ ಬಾಳು ಬದುಕೈತಿ ನಿನ್ನ ಮನ್ಯಾಗ ಅದನ್ನ ತಂದ ಪಗಡಿ ಆಟದೊಳಗ ಹಚ್ಚಿ ನೀ ಗೆದ್ದಿ ಅಂದ್ರ ಹಿಂದ ಏನು ಸೋತದಿ ಎಲ್ಲಾ ನೀನು ವಾಪಸ್ ಕೊಡ್ತಾನಂದ ಯಾರ ದುರ್ಯೋಧನ ಅದೇನೈತಿಯೋ ದುರ್ಯೋಧನ ಅಂದಿವ ಎಲ್ಲ ಸೋತ ಇನ್ನೇನು ಉಳ್ದೈತಿ ಅಂದಾಗ ಅವಾಗ ಹೇಳ್ದವ ನಿನ್ನ ಹೆಣ್ತದಳ ದ್ರೌಪದ ತಂದ ಹಚ್ಚಕಿನ ಪಗಡಿ ಆಟದಾಗ ಆಕಿನ ಇಟ್ಟು ನೀ ಗೆದಿ ಇವ್ ಹೇಳ್ತಾನ್ರಿ ಮದರಿ ಗಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಾನತ್ ಇವ ಸಂರಕ್ಷಣೆ ಮಾಡ್ತಾನಂತ ಹೇಳ್ತಾನು ಅವ್ ಯಾವಂದ್ರೆ ಮಾತು ಕೇಳಿ ಕೊಡ್ಲಾಗ್ತೇ ನಾವು ಧರ್ಮರಾಜ ಇವ್ ಪೋತರಾಜ ಎದರಾಗ ಮಾಡಿದಿ ಜೋಪಾನಿ ಆಕಿನ ಮೆಟ್ಟಿಗೆ ಹಚ್ಚದಾಗ ನಿನ್ನ ಕೈಯಾಗ ನೀಗಿಲ್ಲ ನಿನ್ನ ಮಾತ್ರ ಮೆಟ್ಟಿಗೆ ಹಚ್ಚಿದ ಮಗಳದ ನೋಡ ಬಾಯಿ ತುಂಡಿಯಲ್ಲ ಪುರಾಣ ಲೇಖಿ ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಮಲೋಕಕ್ಕೆ ಯಮರಾಜ ಯಾವ ಗಂಡ ದೇವ್ರು ಹೋಗಿದ್ರಿ ಅವ್ನು ಬಿಡಿಸ್ಕೊಂಡು ಬರ್ಲಾಕ ಏನ ಮದರಿ ಬಸಪ್ಪ ನೀ ಹೋಗಿದ್ದಿ ಹೋಗೋದಾಗಿಲ್ಲ ನಿನಗೆ ಯಮರಾಜ ಇದ್ದವ ಸತ್ಯವಾನನ ಪ್ರಾಣ ತಗೊಂಡ ಯಮಲೋಕಕ್ಕೆ ಹೋದಾಗ ನನ್ನ ತಾಯಿ ಸಾವಿತ್ರಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೋರಾಡಿ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೇಟಿಗೆ ಹಚ್ಚಿಬಿಟ್ಟ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಯ ಗಳಿಸ್ಯಾಳ ನಮ್ಮ ನೋಡು ಸತ್ತ ಗಂಡನ ಪ್ರಾಣ ತಂದ ಮೇಟಿಗೆ ಹಚ್ಚಿಬಿಟ್ಟಾರು ನಮ್ಮ ಹೆಣ್ಮಕ್ಳ ಹೆಣ್ತಿ ಸತ್ತ ಹೆಣ್ತಿದ ಪ್ರಾಣ ತಂದ ನೀವು ಮೇಟಿಗೆ ಹಚ್ಚಿ ನನಗೆ ಯಾವ ಪುರಾಣದೊಳಗೆ ನಿಮ್ಮದು ಯಾವ್ದ್ರ ಪುರಾಣ ಇತ್ತಂದ್ರೆ ಮುಂದಿನ ಸಂಧಿ ಬಿಡುಗಡೆ ಮಾಡಿ ಕೊಡ್ರಿ ನೀವು ಗಂಡ ನೀನು ತಟಕ ಹೇಳ್ಯಾನ್ರಲ್ಲ ಈಗ ಒಂದು ಮಾತಂದ ನಾವು ಒಂದ್ ಬಿಟ್ಟು 10 ಲಗ್ನ ಆಗಲಾಕ ಇವಂಗ ಪರ್ಮಿಷನ್ ಐತತ್ತ ವಿಚಾರ ಮಾಡ್ರಿ ದೈವಯಾನ ಶಾನ್ಯಾರ್ದ ರಗಡ 10 ಲಗ್ನ ಆಗತ್ತನಂದಿ ಬಸಪ್ಪಣ್ಣ 10 ಲಗ್ನ ಆಗ ಬ್ಯಾಡ ಅಂದಿಲ್ಲ 10 ಏನಿ ಹೆಂಗಸರನ್ನ ಆಗಿದ್ಯೋ ಅವ್ ಹಿಂದ ಸೂರ ತಾಳ ಪಿಟೆಲ ಬಾರ್ಸಲಕ್ ಬಂದಾವ್ ಏನ್ 10 ಕೂಡಿ ಲಗ್ನ ಮಾಡ್ಕೊಂಡದಿವ ನಾನು ಬಿಟ್ಟು ಮಾಡಿ ಕೆಲಸ ನಾ ಇದ್ದರ್ನ ನಿನ್ನ ವಂಶೋದ್ಧಾರಿಕೆ ನಿನ್ನ ಮನ್ಯಾಗ ಬೆಳಿಲಕ್ಕ ಚಾಲು ಆಗತೈತಿ ನಾ ಇರ್ಲಿಕ್ಕಂದ್ರ ತೊಗರಿಯಾಗ ಒಂದು ಕೀಡಿ ಹುಟ್ಟದ ಬಾಳ ಬಿರಿ ಐತಿ ಕೆಲಸ ಇಲ್ಲ ಅವ್ನ ತ್ಯಾಕ್ ಮತ್ತೊಂದು ಮಾತು ಹೇಳ್ಯಾನ್ರಿ 10 ಮಂದಿನ ಆಗ್ತಾನಂತ 10 ಮಂದಿನ ಒಂದ ಪೆಟ್ಟಿಗೆ ಆಳ್ತಾನತ್ತವ ಅಟ್ಟ ಪವರ್ ಹತ್ತೈತಿ ಗಂಡು ಹಾಡೋಣ ತ್ಯಾಕ 10 ಮಂದಿನ ಒಂದ ಪೆಟ್ಟಿಗೆ ನೀ ಆಳ್ತಿ ಕಬಲು ಕೊಡುನು ಸುಮ್ಮ ಒಂದು ಮಾತತ್ತನ್ನ 10 ಮಂದಿನ ಒಂದ ಪೆಟ್ಟಿಗೆ ನೀ ಆಳ್ತಿ ಮತ್ತ ಅವ್ರು 10 ಮಂದಿ ಕೂಡಿ ಒಮ್ಮೆ ಡ್ಯೂಟಿಗೆ ಎದ್ರಂದ್ರೆ ಏನ ನಿಂತು ಹೊಯ್ಕೋಬೇಕಂತ ಈ ಮದ್ರಿ ಕೈ ಒಂದ ಪೆಟ್ಟಿಗೆ ನೀ ಅವ್ರನ್ನ ಆಳ್ತಿ ಒಂದ ಪೆಟ್ಟಿಗೆ ಅವ್ರು ಎದ್ದು ನಿಂತ್ರಂದ್ರೆ ನೀನು ಗುಂಪು ಹಾಕಿ ಇವನು ಆಂಬುಲೆನ್ಸ್ ಒಯ್ಬೇಕಾಗ್ತದೆ ತಗೊಂಡು ಬಾ ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಮೊದಲಿಗೆ ಜನಸ್ಯಾರ ಒಳ್ಳೆ ನಿಯಮದಿಂದ ಕೇಳೋ ನೀನು ಮೊದಲ ಎತ್ತ ಕಾಳಕ್ಕದು ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಏ ಮಮ್ಮಾಯಿ ಮಹಾಶಕ್ತಿ ಎದ್ದಾಳ ಮುಂದಿನ ಸಂಗ ಏ ಮಮ್ಮಾಯಿ ಮಹಾಶಕ್ತಿ ಎದ್ದಾಳ ಮುಂದಿನ ಸಂದ ಪರಶಕ್ತಿ ಪಾದ ಎಟ್ಟ ಕೂಡಲೇ ಏ ಪಾದವೇ ಪೃಥ್ವಿಯಾಗ್ಯದ ಆಪ ತೇಜವಾಯು ಆಕಾಶ ಭಾಗ್ಯದ
ಆಕಿ ಹಂಗ ರೋಮಿನ್ಯಾಗ ಲಿಂಗ ಸಾವಧಾನದಿಂದ ಕೇಳಿ ಹುಚ್ಚಗ್ವಾಟಿ ಗೌತಮಣ್ಣ ಅವರು ಮಾರನವರು ಇವರಾದ್ರೂ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಆದ್ರೂ ತುಂಬಾ ಬಾರಿಗಿದ್ದೀನಿ. ಅದಕ್ಕೆ ಕವಿಗಳು ಹೇಳ್ತಾರೆ, ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಹುಟ್ಟಿ ಬಂದವ್ರ ಅಂತ ಹೇಳ್ತೈತಿ. ಯಾವ ನಮ್ಮ ಸಾವಳಿಗೆ ಮೊಹಮ್ಮದ್ ಸಾಹೇಬ್ರು ಹೇಳ್ತಾರ. ಮಾ ಇದು ಅಲ್ಲದರಿ ಇನ್ನೊಂದು ಮಾತ್ರಿಪ್ಪ ಬಾಯ್ಪ ಆಯ್ಪ ಇದು ಹಿಡಿಕೆಳಕ ಆಗಡಿ ಇದ್ದಿಲ್ಲ ಗುಡಿ ಹಾಲ ಹೊಡೆದು ಬಿಡ್ಬೇಕು. ಹೆಸರು ಹೇಳಪ್ಪ ಹೊಡಿದನ ಕೈ ಇರ್ದ ಇರ್ಲಿ ಯಾನ್ ಹೊಡೆದ ಕೂಡಲೇ ಅದೇ ರೀತಿಯಾಗಿ ಯಾವ ನಮ್ಮ ತಂದೆ ಸ್ವರೂಪಿ ಆದಂಥವ್ರು ಯಾರೋ ಗೊತ್ತಿಲ್ಲ ಕಾಕ ಅವರು ಅದು ನೀನು ತಪ್ಪಲ್ಲ, ನೀನು ಒಳಗೆ ಹೋಗ ಬಿದ್ದಾನ ಅವನು ತಪ್ಪೈತೆ. ಅದು ಇಲ್ಲಿ 21 ರೂಪಾಯಿ ಕೊಟ್ಟಾರ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬ ಬಾರಿಗಿದ್ದೇನೆ. ಇರಪ್ಪ ಸಪ್ಪ ಸಾವಧಾನದಿಂದ ಕೇಳ ಹುಚ್ಚಗ್ವಾಟಿ ಬಸವ ಭುವನೇಶ್ವರಿಗೆ ಆಗ ಹೋಗಿ ತಾಯಿ ತಯಾರು ಮಾಡ್ಯಾಳು ಈ ಸೃಷ್ಟಿಯ ಈಶ್ವರಿ ಈಶ್ವರೂಪ ಬಸವಾದ ಜನನಿ ಜಡಿ ಒಳಗಿಂದ ಜಲಪೂಟಿ ಅದೇ ಜಲದಿಂದ ಜಲ ಮುನಿಗಿ ಓದ್ಭಾವೆ ಏ ಜಲಾಧೀಶ ಹಾಕಿ ಬಿಟ್ಟಾಳ ಕಟ್ಟ ಹಂಗ 4 ಮಕ್ಕಳು ಇದ್ದಾರ. ಹಾಲ ಹೆಪ್ಪ ರಕ್ತ ಬಿಗಿ ಮೂನಿ ಬೆಕ್ಕಟ್ಟ ಪಲ್ಲ ಅವ್ರ ಅಂತಾರ ಆಡು ಮೊಟ್ಟ ಸರಸ್ವತಿ ಮೂಗಿಯಲ್ಲಿ ಹೋಗೈತತ್ರಿ. ಸರಸ್ವತಿ ಮೂಗು ಹೆಂಗಾಗ್ಯದಪ್ಪ ಅಂದ್ರೆ ಲಕ್ಷ್ಮೀ ತುರುಗ ಹೊಡೆದಂತ ತಕ್ಷಣ ಸರಸ್ವತಿ ಅಡ್ಡ ಹೋದಳು. ಬಿಡಿಸ್ಲಾಕ ಹೋದಳ. ಹೋಗೋ ಟೈಮ್ ಅದೊಳಗ ಸರಸ್ವತಿ ಮೂಗು ಹೋಯ್ತು. ಯಾವ್ದ್ರಿ? ಮೋತಿ ಮೇಗಿನ ಮೂಗು ಹೋಗಿಲ್ಲ, ಎದಿ ಮೂಗು ಹೋಗ್ಯಾವಕಿವು. ಅದರ ಸಂಬಂಧ ಅಡ್ಡ ವೀಣ ಹಿಡ್ಕೊಂಡಾಳಕಿ. ವೀಣ ಎದಕ್ಕೆ ಹಿಡ್ದಾಳು? ಎದಿ ಮೂಗಿ ಮರಿ ಇಟ್ಟಾಳತ್ತನ. ಅವಾಗ ಹೇಳ್ತಾಳ, ಲಕ್ಷ್ಮೀ ತುರುಗ ಹೋಗಿತ್ತು ಚಾರ್ಜ್ ಕೊಟ್ರಿ, ನಾನು ಎದಿ ಮೂಗು ಹೋಗ್ಯಾವ, ಈ ಜಗದಾಗ ಏನ್ರ ಚಾರ್ಜ್ ಬರ್ಬೇಕಂದಳಕಿ. ನನಗೂ ಚಾರ್ಜ್ ಬರ್ಬೇಕಂದಾಗ ಅಲ್ಲೇ ಸೂರ್ಯಕಾಂತನವರು ಸಾಲೆಗವ. ಅವಾಗ ಎಲ್ಲ ದೇವತೆಯರು ಕೂಡ ಒಂದು ಮಾತು ಹೇಳ್ತಾರ, ನೋಡುವ ಎದಿ ಮೂಗ್ ಹೋಗ್ಯಾವ ನೀನು. ಅದ ಎದಿ ಮೂಗಿನಿಂದ 84 ಲಕ್ಷ ಜೀವರಾಶಿ ಎಲ್ಲ ಹುಟ್ಟಿದ ತಕ್ಷಣ ಕೂಸ ಎದಿ ಹಾಲು ಕುಡ್ದ ಜೋಪಾನ ಜತನ ಆಗ್ಬೇಕಂತ ತಿಳ್ಕೊಂಡೆ ಕೂನ ಇಟ್ರವ್ರ. ಹೆಂಗ ನೋಡ್ರಿ ನೀವು, ಮನುಷ್ಯ ಎಷ್ಟ ಬೆಳಗಿದ್ರು ಎದಿ ಮೂಗು ಸ್ವಲ್ಪ ಕಪ್ ಇರ್ಲಾಕ ಬೇಕ. ಯಾಕ? ತಲವಾರ ಹಾಸಿದ ಬಣ್ಣ ಕಪ್ಪು ಬಣ್ಣ ಗಟ್ಟಿತ್ತದಲ್ಲಿ. ಅದ ಮೂಗಿನಿಂದ 84 ಲಕ್ಷ ಜೀವರಾಶಿ ಹೊಟ್ಟೆ ತುಂಬಿಕೊಳತೈತಿ. ಜಗತ್ತಿನೊಳಗ ಎದಿ ಮೂಗ ಕಪ್ಪು ಬಣ್ಣದಾಗಿ ಚಾಸ್ಕ ಬಂದೈತಿ. ಲಿಂಗದ ಆಕಾರ ಐತಿ ಅದಕ್ಕ. ಎಂತ ಸಂಘ ಎಂಬ ಶರಣ ಸಹಿತ ಲಿಂಗ ಐತ ಪೂಜಾ ಮಾಡ್ತಿದ್ದ. ಬಸವಣ್ಣಪ್ಪ ಬರೀ ನನಗೆ 1 ಲಿಂಗ ಕಟ್ಟ್ಯಾನ, ಈಕಿಗೆ 2 ಲಿಂಗ ಕೊಟ್ಟಾನತ್ತಿದ್ದವ. ಲಿಂಗದ ಆಕಾರ ಐತಿ, ಅದರಿಂದ ಜಗ ಹೊಟ್ಟೆ ತುಂಬ್ಕೋತೈತಿ. ಇವತ್ತು ಚಾಚಕ್ ಬಂದೈತಿ. ಅದೇ ರೀತಿಯಾಗಿ ಸಿದ್ಧವಣ್ಣ ನಾಟಿಕರವರು 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಅದ್ರ ತುಂಬಾ ಬಾರಿಯಾಗಿದ್ದೀನಿ. ಇವರಾದ್ರೂ 25 ರೂಪಾಯಿ ಕೊಟ್ಟಿದ್ದಾರೋ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವರಿಗೆ ತುಂಬಾ ಬಾರಿಯಾಗಿದ್ದೀನಿ. ಅದೇ ರೀತಿಯಾಗಿ ಅವನ ನಮ್ಮ ಮೈದ್ರಿಗೆ ಗ್ರಾಮದ ಶಿವಚರೇಶ್ವರ ಪಂಚ ಕಮಿಟಿ ಹಿರಿಯರಾದಂಥವ್ರು ಈ ನಮ್ಮ ಕಲೆಯನ್ನು ಕಂಡು ಆಶೀರ್ವಾದ ರೂಪವಾಗಿ 3 ಮಂದಿಗೆ ಒಂದೊಂದು ಪುಷ್ಪದ ಮಾಲೆ, ತಾಯಿ ಮಗಳಿಗೆ ತಂದೆಗೆ ಕೂಡಿ ಒಂದೊಂದು ಪೇಟ, ಮತ್ತು ಮೇಲಾಗಿ 501 ರೂಪಾಯಿ ಕೊಟ್ಟಾರೆ. ಮ್ಯಾಲ ಚುನೂರಿನ ಆರ್ಸ್ಯಾರ ಅವು ಎಟ್ಟದಾವ ಅದೇ ನನಗೆ ಗೊತ್ತಿಲ್ಲ. ಅವರಿಗೆ ಮತ್ತು ಇಲ್ಲಿ ನನಗೆ ಕೂಡಿರುವಂಥ ದೈವದವರಿಗೆ
ನನ್ನ ತೀತು ಮುಗಿತ ಇನ್ ಎಲ್ಲಿಗೆ ಬಂದದ್ರಿಪ್ಪ ಎಲ್ಲ ನನ್ನಿಂದ ಆಗೈತಿ ನಾನ ಮಾಡಿನಿ ಅಂತ ಹೇಳತ್ತೇನ್ರಿ ಗೊಂಬೆ ತಯಾರು ಮಾಡ್ಯಾನ ಗೊಂಬೆ ತಯಾರು ಗೊಂಬೆಗೆ ಬಂದಾನ ಈಗ ಗೊಂಬೆ ತಯಾರು ಮಾಡಿದಿಪ್ಪ ನೀನು ಏನ ಒಬ್ಬನ ಕೂತು ಮಾಡಿದ್ಯೋ ಯಾರ ಕಡೆ ಮಣ್ಣದು ಒಯ್ಲಕ್ಕ ಬಂದಿದ್ಯೋ ಗೊಂಬೆ ಮಾಡಿದೆ ಏನು ತಗೊಂಡು ಮಾಡಿದೆ ಏನ್ ತಗೊಂಡ್ ಮಾಡ್ಯಾನ ನಿಮ್ಮ ಅಪ್ಪ ಬಂದನ ಬಿಕ್ಕಿ ಬೇಡ್ಕೋತ ನನ್ನ ತನಕ ಎಲ್ಲಿ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿ ಎಲ್ಲ ಮಾಡಿದ ಎಲ್ಲ ಮುಗಿತ ಎಲ್ಲ ಮಂತ್ರ ಮಾಡಿದ ಪರಮಾತ್ಮನ ಕೈಯಾಗ ಸೃಷ್ಟಿ ಆಗಲಿಲ್ಲ ಆಗಿಲ್ಲ ಆಗಲ್ಲಕ್ಕಾಗಿ ವಿಚಾರ ತೆಗದ ಏನಂತ ಗೊಂಬೆ ಮಾಡ್ಬೇಕತ್ತು ನನ್ನ ಕೈಯಾಗ್ರೆ ಆಗವತ್ತು ಆಗೋದು ಇದು ಹಿಂಗ ಆಗಂಗಿಲ್ಲ ತಿಳ್ಕೊಂಡ ಯಾವ ನನ್ನ ತಾಯಿ ಭುವನೇಶ್ವರಿ ಕಡೆ ಓಡಿ ಬಂದ ಭೂಮಿ ತಾಯಿ ಕಡೆ ಬಂದಾನ ಭೂಮಿ ತಾಯಿ ಕಡೆ ಓಡಿ ಬಂದ ಭೂಮಿ ತಾಯಿ ಕೇಳ್ತಾನ ಏನಂತ ಪ್ರಕಾಶ್ ಚೌಗುಲೆ ಪ್ರಕಾಶನ ಚೌಗಲಿ ಅವರು 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದರ ತುಂಬಾ